ನನ್ನ ಈ ವಾಲ್ಮೀಕಿ ರಾಮಾಯಣದ ಡೇ 4. ಒಬ್ಬ ಮಹರ್ಷಿ ಯಾಗ ಮಾಡ್ತಾ ಇರ್ತಾರೆ. ಆ ಮಹರ್ಷಿ ಹೆಸರೇ ವಿಶ್ವಾಮಿತ್ರ. ವಿಶ್ವಾಮಿತ್ರ ಯಾಗನ ಶುರು ಮಾಡಿದ್ಮೇಲೆ ಅದನ್ನ ನಿಲ್ಲಿಸಲೇಬಾರ್ದು ಅನ್ನೋ ಪರಿಸ್ಥಿತಿಲಿದ್ರು. ಅದೇ ಆಪರ್ಚುನಿಟಿನ ಬಳಸ್ಕೊಂಡು ಇಬ್ರು ರಾಕ್ಷಸರು ಮಾರೀಚ ಮತ್ತೆ ಸುಬಾಹು ಈ ಯಾಗನ ಹಾಳು ಮಾಡ್ಬೇಕು ಅಂತ ಅವರು ಆಕಾಶದಿಂದ ಬರ್ತಾರೆ. ಅವರು ಯಾಗಕ್ಕೆ ಅಪವಿತ್ರವಾಗಿರೋ ವಸ್ತುಗಳನ್ನ ಎಸಿತಾ ಇರ್ತಾರೆ. ಹೋಮದ ಬೆಂಕಿನ ಹಾಳು ಮಾಡ್ತಾ ಇರ್ತಾರೆ. ವಿಶ್ವಾಮಿತ್ರ ಎಷ್ಟೇ ಟ್ರೈ ಮಾಡಿದ್ರು ಅವ್ರ ಯಾಗನ ಕಂಪ್ಲೀಟ್ ಮಾಡಕ್ ಆಗ್ತಾ ಇರಲ್ಲ. ವಿಶ್ವಾಮಿತ್ರ ಮನ್ಸ್ ಮಾಡಿದಿದ್ರೆ ಅವ್ರ ತಪಸ್ಸಿನ ಶಕ್ತಿಯಿಂದಾನೆ ಅವ್ರನ್ನ ತಡಿಬೋದಾಗಿತ್ತು. ಬಟ್ ಯಾಗದ ನಿಯಮ ಇಂದ ಅದು ಸಾಧ್ಯ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಅವರು ಅಯೋಧ್ಯೆಗೆ ದಶರಥ ಹತ್ರ ಹೋಗ್ತಾರೆ. ದಶರಥ ಹತ್ರ ಹೋಗಿ ನನ್ನ ಯಾಗನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನನ್ನ ಜೊತೆ ರಾಮನ ಕಳಿಸ್ಕೊಡಿ ಅಂತ ಕೇಳ್ತಾರೆ. ಬಟ್ ದಶರಥಗೆ ಇದು ಸಾಮಾನ್ಯ ಮಾತಾಗಿರ್ಲಿಲ್ಲ. ಯಾಕಂದ್ರೆ ರಾಮ ಇನ್ನು ಚಿಕ್ಕವರು, ಹೇಗೆ ರಾಕ್ಷಸರ ವಿರುದ್ಧ ಹೋರಾಡ್ತಾರೆ ಅನ್ಬಿಟ್ಟು ಅವ್ರಿಗೆ ಭಯ ಇತ್ತು. ಅದಕ್ಕೆ ಅವರು ರಾಮ ಇನ್ನು ಚಿಕ್ಕವನು, ಬೇಕಂದ್ರೆ ನಾನು ನನ್ನ ಸೈನ್ಯನ ಕಳಿಸ್ತೀನಿ ಅಂತ ಹೇಳ್ತಾರೆ. ಬಟ್ ವಿಶ್ವಾಮಿತ್ರಗೆ ಸೈನ್ಯದ ಅವಶ್ಯಕತೆ ಇರ್ಲಿಲ್ಲ. ಅವರಿಗೆ ಬೇಕಾಗಿದ್ದು ರಾಮ. ಆಗ ದಶರಥ ಮಹಾರಾಜರು ಹಿಂದೆ ಮುಂದೆ ಯೋಚನೆ ಮಾಡ್ಬೇಕಂದ್ರೆ ವಶಿಷ್ಠ ಮಹರ್ಷಿಗಳು ಮಧ್ಯೆ ಬರ್ತಾರೆ. ವಿಶ್ವಾಮಿತ್ರ ಮಾತಿಗೆ ಗೌರವ ಕೊಟ್ಟು ರಾಮನ್ನ ಅವ್ರ ಜೊತೆ ಕಳ್ಸು ಅಂತ ದಶರಥ ಮಹಾರಾಜರಿಗೆ ಹೇಳ್ತಾರೆ. ಫೈನಲಿ ದಶರಥ ಮಹಾರಾಜರು ರಾಮನ್ನ ಕಳ್ಸಕ್ಕೆ ಒಪ್ಕೊಂತಾರೆ. ಆಗ ರಾಮ ಅವ್ರ ಜೊತೆ ಹೋಗ್ತಾರೆ. ಬಟ್ ರಾಮ ಒಬ್ರೇ ಹೋಗ್ಲಿಲ್ಲ, ಅವ್ರ ಜೊತೆ ಲಕ್ಷ್ಮಣ ಕೂಡ ಹೋಗ್ತಾರೆ. ಬಟ್ ರಾಮಗ ಗೊತ್ತಿರ್ಲಿಲ್ಲ ಅವರು ಯಾರನ್ನ ಎದುರಿಸ್ಬೇಕಾಗಿತ್ತು ಅಂತ. ಅವ್ರು ಎದುರಿಸ್ಬೇಕಾಗಿರೋ ರಾಕ್ಷಸಿನೇ ತಾಟಕಿ.